ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಫ್ರೆಂಡ್ಸ್. ಓಕೆನಾ? ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಬಟಾಣಿ ಕಾಳಿನಿಂದ ಒಂದು ಉಸುಳಿ ಮಾಡುವ ಅಂತ ಅನ್ಕೊಂಡಿದ್ದೇನೆ ಫ್ರೆಂಡ್ಸ್. ಓಕೆನಾ? ಇದು ಸ್ವೀಟ್ ಮತ್ತೆ ಸ್ಪೈಸಿ ಇರ್ತದೆ, ಸೊ ಚೆನ್ನಾಗಾಗುತ್ತೆ. ಓಕೆನಾ? ಸ್ವೀಟ್ ಬೇಕಿದ್ರೆ ಸ್ವೀಟ್ ಮಾಡ್ಕೋಬಹುದು. ಸ್ವೀಟ್ ಇಷ್ಟ ಇಲ್ಲದವರು ಶುಗರ್ ಹಾಕೋಬೇಕಂತ ಇಲ್ಲ. ಓಕೆನಾ? ಡೈರೆಕ್ಟ್ ಆಗಿ ಶುಗರ್ ಹಾಕದೇನು ಕೂಡ ಮಾಡ್ಬೋದು, ಬಟ್ ಚೆನ್ನಾಗಾಗುತ್ತೆ. ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಓಕೆನಾ? ಅದೇ ತರ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಅದೇ ತರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ಯಾರಿಗೆಲ್ಲ ಈ ಒಂದು ರೆಸಿಪಿ ಬಗ್ಗೆ ಗೊತ್ತಿಲ್ಲ ಅವರೆಲ್ಲರೂ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಅದೇ ತರ ತುಂಬಾ ಸಿಂಪಲ್ ರೆಸಿಪಿ ಇದು. ಓಕೆನಾ? ಮನೇಲಿ ಇರುವಂತ ಐಟಮ್ ಅಲ್ಲೇ ಮಾಡುವಂತ ರೆಸಿಪಿ. ಓಕೆನಾ? ಯಾವ್ದಾದ್ರು ಒಂದು ರೆಸಿಪಿ ಮಾಡ್ಬೇಕಾದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ನೂರಾರು ಯೋಚನೆ ಬರುತ್ತೆ. ಬಟ್ ಈ ಒಂದು ರೆಸಿಪಿಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲಿ ಏನಿದೆ ಅದೇ ಐಟಮ್ ಅಲ್ಲಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆನಾ? ಅದೇ ತರ ಈ ಒಂದು ಬಟಾಣಿ ಉಸುಳಿನ ಯಾವ ತರ ಮಾಡುದು ಅಂತ ಹೇಳ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಬಟಾಣಿನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೇನೆ ಫ್ರೆಂಡ್ಸ್. ಓಕೆನಾ? ನೈಟೆಲ್ಲ ನೆನೆಸಿಟ್ಟ ಬಟಾಣಿನ ಇವಾಗ ನಾನು ಬೇಯಿಸೋಕೆ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಕುಕ್ಕರ್ಗೆ ಹಾಕಿದ್ದೇನೆ. ಸೊ ಇದಕ್ಕೆ 2 ಲೋಟ ನೀರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ನೆನೆದಿದ್ರೆ ಅದು 2 ಲೋಟ ನೀರು ಹಾಕಿದ್ರೆ ಸಾಕು, ಚೆನ್ನಾಗಿ ಬೇಯ್ತದೆ. ಓಕೆನಾ? ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು ಫ್ರೆಂಡ್ಸ್. ಓಕೆನಾ? ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿ ನಾನು ಬೇಯಿಸೋಕೆ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ಓಕೆನಾ? ಟೂ ವಿಸಿಲ್ ಹಾಕಿದ್ದೇನೆ ಫ್ರೆಂಡ್ಸ್. ಓಕೆನಾ? 2 ವಿಸಿಲ್ ಹಾಕಿದರೆ ಸಾಕು, ಚೆನ್ನಾಗಿ ಬೆಂದಿರ್ತದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಂದರೆ ಸಾಕು, ಇದು ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನಾನು ಕುಕ್ಕರ್ಗೆ ಮೊದಲೇ ಆಯಿಲ್ ಹಾಕಿಟ್ಟಿದ್ದೇನೆ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಫ್ರೆಂಡ್ಸ್. ಓಕೆನಾ? ಸಾಸಿವೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ನಾನು 3 ಬ್ಯಾಡಿಗೆ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಅದೇ ಥರ ಕರಿಬೇವು ಎಲೆ ಕೂಡ ಹಾಕಬೇಕು ಫ್ರೆಂಡ್ಸ್. ಓಕೆನಾ? ಕರಿಬೇವು ಎಲೆ ಫ್ರೈ ಆದಮೇಲೆ 1 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ ನಾನು. ಆಮೇಲೆ 3 ಹಸಿಮೆಣಸು ಹಾಕಿದ್ದೇನೆ. ಓಕೆನಾ? ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ, ಖಾರ ಇಲ್ಲ ಅಂದರೆ ಜಾಸ್ತಿ ಕೂಡ ಹಸಿಮೆಣಸು ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆನಾ? ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈರುಳ್ಳಿ ಫ್ರೈ ಆದಮೇಲೆ ನಾನು ಈ ಬೇಯಿಸಿಟ್ಟ ಬಟಾಣಿನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಆಯಿತು. ಮಿಕ್ಸ್ ಎಲ್ಲ ಆದಮೇಲೆ ತೆಂಗಿನಕಾಯಿ ತುರಿದಿಟ್ಟದ್ದು ಹಾಕ್ತಾ ಇದ್ದೇನೆ. 1 ಕಡಿ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಫ್ರೆಂಡ್ಸ್, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ತೆಂಗಿನಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು, ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ಒಂದು 10-15 ನಿಮಿಷ ಹಾಗೆ ಮಿಕ್ಸ್ ಆಗಿ ಅದು ಕುದಿಬೇಕು. ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ಶುಗರ್ ಆ್ಯಡ್ ಮಾಡಿದ್ದೇನೆ ಫ್ರೆಂಡ್ಸ್. ಶುಗರ್ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಕೋಬೋದು. ಓಕೆನಾ? ಇದಕ್ಕೆ ನಾನು 6 ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೇನೆ. ಓಕೆ? ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆನಾ? ಶುಗರ್ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಬಿಡ್ತದೆ ಅದು ಶುಗರ್ ಹಾಕಿದ ತಕ್ಷಣ. ಸೊ ಶುಗರೆಲ್ಲ ಹಾಕಿಬಿಟ್ಟು ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆ ಇಡಿ. 5 ನಿಮಿಷ ಬಿಟ್ಟ ಮೇಲೆ ಆಫ್ ಮಾಡಿಬಿಡಿ ಫ್ರೆಂಡ್ಸ್. ಓಕೆನಾ? ಇವಾಗ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೇನೆ. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆನಾ? ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಅದೇ ಥರ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಓಕೆನಾ? ಒಂದ್ಸಲ ಟ್ರೈ ಮಾಡಿ ಎಲ್ಲರೂ, ಚೆನ್ನಾಗಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಬಂದಿದೆ ಅಂತ ಹೇಳ್ಕೊಂಡು ರೆಸಿಪಿ. ತುಂಬಾ ಈಸಿಯಾಗಿ ಮಾಡುವಂತ ವಿಧಾನ ಇದು. ಯಾರಿಗೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಲಿ ಅಂತ ಹೇಳ್ಕೊಂಡು ಯಾರೆಲ್ಲ ಚಿಂತೆ ಮಾಡ್ತೀರಾ, ಸೊ ಅವಾಗ ಈ ತರ ರೆಸಿಪಿ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಅದೇ ತರ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಡೈಲಿ ಒಂದೇ ತರ ಮಾಡಿದ್ರೆ ಮಕ್ಕಳಿಗೂ ಮನೆಯಲ್ಲಿರುವವರಿಗೂ ಬೇಜಾರಾಗುತ್ತೆ ಅದೇ ಬ್ರೇಕ್ಫಾಸ್ಟ್ ತಿಂದು ತಿಂದು.
ಸೊ ಈ ತರ ವೆರೈಟಿ ಮಾಡಿ ಒಂದಿನ, ಅವಾಗ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆನಾ? ಅದೇ ತರ ಈ ಒಂದು ರೆಸಿಪಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅವರೆಲ್ಲರೂ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಯಾರೆಲ್ಲ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಓಕೆ, ಇದೇ ತರ ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.